ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಪುರಾಣಗಳು ಕೇವಲ ಕಥೆಗಳಲ್ಲ, ಅವು ನಮಗರಿಯದೆ ಎಷ್ಟೋ ಆಶ್ಚರ್ಯ ವಿಜ್ಞಾನದ ರಹಸ್ಯಗಳನ್ನು ತನ್ನೊಳಗೆ ಅಡಗಿಸಿಕೊಂಡಿವೆ. ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪುರಾಣಗಳು ಈ ಭೂಮಿಯ ಮೇಲೆ ಜೀವಿಗಳ ವಿಕಾಸ ಹೇಗೆ ಆಯಿತು ಎಂಬ ಬಗ್ಗೆ ಬೆಳಕು ಚೆಲ್ಲಿದೆವು ಎಂಬುದು ನಿಮಗೆ ಗೊತ್ತೇ? ಇಂದಿನ ಆಧುನಿಕ ವಿಜ್ಞಾನದ ವಿಕಾಸವಾದ ಏನೇ ಹೇಳಿದರೂ ವಿಷ್ಣುವಿನ ದಶಾವತಾರಗಳು ಅದಕ್ಕಿಂತಲೂ ಮೊದಲೇ ಮಾನವನ ಬೆಳವಣಿಗೆಗಳ ಹಂತವನ್ನು 10 ಅದ್ಭುತ ರೂಪದಲ್ಲಿ ವಿವರಿಸಿವೆ. ಮೀನಿನ ರೂಪದಿಂದ ಹಿಡಿದು ಭವಿಷ್ಯದ ಕಲ್ಕಿ ಅವತಾರದವರೆಗೆ ಪ್ರತಿಯೊಂದು ಅವತಾರದ ಹಿಂದೆಯೂ ಒಂದು ರೋಚಕ ಕಥೆ ಇದೆ ಮತ್ತು ದೊಡ್ಡ ವಿಜ್ಞಾನ ಅಡಗಿದೆ. ಹಾಗಾದರೆ ಬನ್ನಿ, ಇಂದಿನ ಈ ವಿಡಿಯೋದಲ್ಲಿ ಭಗವಾನ್ ವಿಷ್ಣುವಿನ 10 ಅವತಾರಗಳ ಬಗ್ಗೆ ತಿಳಿಯೋಣ. ಮತ್ಸ್ಯ ಅವತಾರ. ಸೃಷ್ಟಿಯ ಆರಂಭದಲ್ಲಿ ಮಹಾಪ್ರಲಯ ಬಂದಾಗ ಜಗತ್ತಿನ ಸಮಸ್ತ ಜೀವರಾಶಿ ಮತ್ತು ವೇದಗಳನ್ನು ರಕ್ಷಿಸಲು ಭಗವಾನ್ ವಿಷ್ಣು ಮೀನಿನ ರೂಪ ತಾಳಿದನು. ಹರಿವಂಶ ಪುರಾಣದ ಪ್ರಕಾರ ಸತ್ಯವ್ರತ ರಾಜನಿಗೆ ದೋಣಿಯನ್ನು ನಿರ್ಮಿಸಲು ಹೇಳಿ ಪ್ರಲಯದ ನೀರಿನಲ್ಲಿ ಆ ದೋಣಿಯನ್ನು ಸುರಕ್ಷಿತವಾಗಿ ದಡಕ್ಕೆ ತಲುಪಿದನು. ಇದು ಜೀವವು ಮೊದಲು ನೀರಿನಲ್ಲಿ ಉದ್ಭವಿಸಿತು ಎಂಬ ವೈಜ್ಞಾನಿಕ ಸತ್ಯವನ್ನು ಪ್ರತಿಬಿಂಬಿಸುತ್ತದೆ. ಕೂರ್ಮ ಅವತಾರ. ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಮಂಥನ ಮಾಡುವಾಗ ಮಂದಾರ ಪರ್ವತವು ಸಮುದ್ರದ ತಾಳಕ್ಕೆ ಕುಸಿತೊಡೆಯತೊಡಗಿತು. ಆಗ ವಿಷ್ಣು ಬೃಹತ್ ಆಮೆಯ ರೂಪ ತಾಳಿ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಹೊತ್ತು ಸ್ಥಿರವಾಗಿ ನಿಲ್ಲಿಸಿದನು. ಇದು ಜೀವಿಗಳು ನೀರಿನಿಂದ ಹೊರಬಂದು ನೆಲದ ಮೇಲೆಯೂ ಬದುಕಬಲ್ಲ ಉಭಯಚಾರಿಗಳಾಗಿ ವಿಕಾಸಗೊಂಡ ಹಂತವನ್ನು ಸೂಚಿಸುತ್ತದೆ. ವರಾಹ ಅವತಾರ. ಹಿರಣ್ಯಾಕ್ಷ ಎಂಬ ಅಸುರನು ಭೂಮಿಯನ್ನು ಕದ್ದು ಸಮುದ್ರದ ಆಳದಲ್ಲಿ ಬಚ್ಚಿಟ್ಟಾಗ ವಿಷ್ಣು ವರಾಹ ಅಂದರೆ ಕಾಡು ಹಂದಿಯ ರೂಪದಲ್ಲಿ ಬಂದು ಅವನನ್ನು ಸಂಹರಿಸಿ ಭೂಮಿಯನ್ನು ತನ್ನ ದಂತಗಳಿಂದ ಮೇಲೆತ್ತಿದನು. ಇದು ಪ್ರಾಣಿಗಳು ನೀರಿನಿಂದ ಸಂಪೂರ್ಣವಾಗಿ ಹೊರಬಂದು ಗಟ್ಟಿಯಾದ ನೆಲದ ಮೇಲೆ ವಾಸಿಸಲು ಆರಂಭಿಸಿದ ವಿಕಾಸದ ಹಂತವಾಗಿದೆ. ನರಸಿಂಹ ಅವತಾರ. ತನ್ನ ಭಕ್ತ ಪ್ರಹ್ಲಾದವನ್ನು ರಕ್ಷಿಸಲು ಮತ್ತು ಅಹಂಕಾರಿ ಹಿರಣ್ಯಕಶಿಪುವನ್ನು ಕೊಲ್ಲಲು ವಿಷ್ಣು ಸ್ತಂಭದಿಂದ ಅರ್ಧ ಸಿಂಹ ಮತ್ತು ಅರ್ಧ ಮನುಷ್ಯನ ರೂಪದಲ್ಲಿ ಪ್ರಕಟವಾದನು. ಪ್ರಾಣಿಗೂ ಮನುಷ್ಯನಿಗೂ ಇರುವ ನಡುವಿನ ಈ ಸ್ಥಿತಿಯು ವಿಕಾಸದ ಹಾದಿಯಲ್ಲಿ ಪ್ರಾಣಿ ಜಗತ್ತಿನಿಂದ ಮನುಷ್ಯ ಜಗತ್ತಿಗೆ ಜೀವಿಗಳು ತಲುಪಲಾಗುವ ಹಾಕಿದ ಸಂಕೇತವಾಗಿದೆ. ವಾಮನ ಅವತಾರ. ಬಲಿಚಕ್ರವರ್ತಿಯ ಅಹಂಕಾರವನ್ನು ಅಳಿಸಲು ವಿಷ್ಣು ಒಬ್ಬ ಕುಬ್ಜ ಬ್ರಾಹ್ಮಣನ ರೂಪದಲ್ಲಿ ಭೂಮಿಗೆ ಬಂದನು. ಕೇವಲ 3 ಹೆಜ್ಜೆ ಮಣ್ಣನ್ನು ದಾನವಾಗಿ ಕೇಳಿ ನಂತರ ಬೃಹತ್ ರೂಪ ತಾಳಿ ಇಡೀ ಬ್ರಹ್ಮಾಂಡವನ್ನೇ ಅಳೆದನು. ಇದು ಮನುಷ್ಯನನ್ನು ಪೂರ್ಣ ಪ್ರಮಾಣದಲ್ಲಿ ಭೂಮಿಯ ಮೇಲೆ ನೆಲೆ ನಿಂತ ಆರಂಭಿಕ ಹಂತವಾಗಿದೆ. ಪರಶುರಾಮ ಅವತಾರ. ತನ್ನ ಕೈಯಲ್ಲಿ ಕೊಡಲಿಯನ್ನು ಹಿಡಿದು ಅಧರ್ಮಿಗಳಾದ ಕ್ಷತ್ರಿಯರನ್ನು 21 ಬಾರಿ ಸಂಹರಿಸಿದ ಉಗ್ರ ಅವತಾರವಿದು. ಇದು ಕಾಡಿನಲ್ಲಿ ವಾಸಿಸುತ್ತಾ ಕಲ್ಲು ಅಥವಾ ಲೋಹದ ಆಯುಧಗಳನ್ನು ತಯಾರಿಸಿ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿದ್ದ ಆದಿಮಾನವನ ಹಂತವನ್ನು ನೆನಪಿಸುತ್ತದೆ. ರಾಮ ಅವತಾರ. ಅಯೋಧ್ಯೆಯ ರಾಜನಾಗಿ ಜನಿಸಿದ ರಾಮನು ಮರ್ಯಾದ ಪುರುಷೋತ್ತಮನೆಂದು ಪ್ರಸಿದ್ಧ. ಸಮಾಜದ ನೀತಿ ನಿಯಮಗಳು, ಏಕಪತ್ನಿ ವ್ರತ ಮತ್ತು ಪಿತೃವಾಕ್ಯ ಪರಿಪಾಲನೆಯ ಮೂಲಕ ಒಬ್ಬ ಆದರ್ಶ ಮನುಷ್ಯ ಹೇಗಿರಬೇಕು ಎಂದು ತೋರಿಸಿಕೊಟ್ಟನು. ಇದು ಮಾನವ ನಾಗರಿಕತೆಯು ಸಂಘಟಿತವಾಗಿ ಸಂಸ್ಕಾರಯುತವಾಗಿ ಬೆಳೆದ ಹಂತವಾಗಿದೆ. ಕೃಷ್ಣ ಅವತಾರ. ದುಷ್ಟರ ಸಂಹಾರ ಮತ್ತು ಧರ್ಮ ಸ್ಥಾಪನೆಗಾಗಿ ಬಂದ ಕೃಷ್ಣನು ಪ್ರೀತಿ, ರಾಜತಾಂತ್ರಿಕತೆ ಮತ್ತು ಜೀವನದ ಸತ್ಯಗಳನ್ನು ಭಗವದ್ಗೀತೆಯ ಮೂಲಕ ಬೋಧಿಸಿದನು. ಕೃಷಿ ಮತ್ತು ಪಶುಸಂಗೋಪನೆಯನ್ನು ಪ್ರೋತ್ಸಾಹಿಸಿದ ಕೃಷ್ಣನ ಕಾಲವು ಮಾನವನ ಸಮಾಜವು ಬುದ್ಧಿವಂತಿಕೆಯಿಂದ ರಾಜ್ಯಭಾರ ಮಾಡುವ ಹಂತಕ್ಕೆ ತಲುಪಿದ್ದನ್ನು ತೋರಿಸುತ್ತದೆ. ಬುದ್ಧ ಅವತಾರ. ಶಾಂತಿ, ಅಹಿಂಸೆ ಮತ್ತು ಜ್ಞಾನದ ಮಾರ್ಗವನ್ನು ತೋರಿಸಿದ ಬುದ್ಧನು ಮನುಷ್ಯನ ಅಂತರಂಗದ ಶೋಧನೆಗೆ ಒತ್ತು ನೀಡಿದನು. ಯುದ್ಧ ಮತ್ತು ಅಹಿಂಸೆಯ ಬದಲಿಗೆ ಜ್ಞಾನ ಮತ್ತು ಮರುಕದ ಮೂಲಕ ಮೋಕ್ಷ ಪಡೆಯಬಹುದು ಎಂದು ಸಾರಿದ ಈ ಹಂತವು ಮನುಷ್ಯನ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ವಿಕಾಸದ ಪರಮಾವಧಿಯಾಗಿದೆ. ಕಲ್ಕಿ ಅವತಾರ. ಕಲಿಯುಗದ ಅಂತ್ಯದಲ್ಲಿ ಅಧರ್ಮವು ಮಿತಿಮೀರಿದಾಗ ಭಗವಾನ್ ವಿಷ್ಣು ಕಲ್ಕಿ ರೂಪದಲ್ಲಿ ಬಿಳಿಯ ಕುದುರೆಯ ಮೂಲಕ ಬಂದು ಸಕಲ ಕೆಟ್ಟದನ್ನು ನಾಶ ಮಾಡಿ ಮತ್ತೆ ಸತ್ಯಯುಗವನ್ನು ಸ್ಥಾಪಿಸುತ್ತಾನೆ ಎಂದು ಪುರಾಣಗಳು ಹೇಳುತ್ತವೆ. ಇದು ಈ ಜಗತ್ತಿನ ಅಲೆಯ ಕಾಲಚಕ್ರ ಮುಗಿದು ಹೊಸ ಯುಗದ ಆರಂಭಕ್ಕೆ ಸೂಚನೆಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಸಾವಿರಾರು ವರ್ಷಗಳ ಹಿಂದಿನ ನಮ್ಮ ಪುರಾಣಗಳು ಇಂದಿನ ವಿಜ್ಞಾನಕ್ಕೆ ಎಷ್ಟು ಹತ್ತಿರವಾಗಿದೆ.
ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.